ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕೇಕೆಗೆ ತನ್ನ ಅತ್ತಿಗೆ ಯಾವ ಪರಿಸ್ಥಿತಿಲಿದ್ದಾಳೆ ಅಂತ ಗೊತ್ತಾಗೇ ಬಿಡ್ತು. ಕೇಕೆಗೆ ಗೊತ್ತಾಗಿದ್ದೆ ತಡ ಮಾಡಿದ್ದೇನು. ಈ ಕಡೆ ಚಾರು ಬಲಿದಾನಕ್ಕೆ ಸಿದ್ಧವಾಗಬೇಕಾಯ್ತಾ, ಏನಾಗ್ತದೆ ಇಲ್ಲಿ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೇಕೆಗೆ ಬೇಂಡೆ ಬಂದಿದ್ದೆ ರಾಮಾಚಾರಿಗೆ ಏನೆಲ್ಲ ಕಾಟ ಕೊಟ್ಟಿದ್ದ ACP ದೇವನ್ನು ಸತ್ಯನ ಬಿಚ್ಚಿಟ್ಟಾರೆ. ಜೊತೆಗೆ ಈಗಲೂ ಕೂಡ ಬಂದು ನನ್ನ ಹೊಡೆದು ಬಡ್ದು ರಾಮಾಚಾರಿ ಎಲ್ಲಿದ್ದಾನೆ ಅಂತ ಕೂಡ ಕೇಳ್ದ. ಸುಪಾರಿ ಕೂಡ ಕೊಟ್ಟಿದ್ದ, ಎಷ್ಟೆಲ್ಲ ಹಿಂಸೆ ಮಾಡ್ದ, ಊಟ ಕೊಟ್ಟಿರ್ಲಿಲ್ಲ, ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದ, ಎಷ್ಟು ಹೊಡೆದಾಕಿದ್ದ ಅನ್ನೋ ಎಲ್ಲ ಸತ್ಯವನ್ನ ಹೇಳ್ತಾರೆ. ಇದು ಎಲ್ಲದಕ್ಕೂ ಕಾರಣ ನೀನೇ ಅಂತ ಕೂಡ ಹೇಳ್ತಾರೆ. ಹೌದು ಅಣ್ಣ, ನನ್ನಿಂದಾನೇ ಇದೆಲ್ಲ ಆಗಿದ್ದು, ಆದರೆ ನನಗೆ ಗೊತ್ತಿರಲಿಲ್ಲ ಇದು ನನ್ನಣ್ಣ ಅಂತ. ನನ್ನ ಅಣ್ಣ ನನಗೋಸ್ಕರ ಎಷ್ಟೆಲ್ಲ ಸಹಿಸದಾನೆ, ಆದರೆ ನನ್ನ ಅಣ್ಣಂಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ ನಾನು ಕಾಪಾಡ್ತೀನಿ. ಅಣ್ಣ ಅದಕ್ಕೆ ಇಬ್ರು ಕೂಡ ಆಶ್ರಮದಲ್ಲಿದ್ದಾರೆ, ಅವ್ರಿಗೆ ಟ್ರೀಟ್ಮೆಂಟ್ ನಡೀತಿದೆ, ಅವ್ರಿಗೆ ಪ್ರೊಟೆಕ್ಷನ್ ನಾನು ಕೊಡ್ತೀನಿ, ಕಾವಲು ನಾನು ಇರ್ತೀನಿ. ನನ್ನ ಅಣ್ಣಂಗೆ ತೊಂದರೆ ಮಾಡಿದ ಒಬ್ಬೊಬ್ರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ, ಎಲ್ರಿಗೂ ಕೂಡ ಸಖತ್ತಾಗಿ ಚಾಟಿ ಏಟನ್ನ ಬೀಸ್ತೀನಿ ಅಂತ ಹೇಳ್ತಾರೆ. ಆಶ್ರಮಕ್ಕೆ ಕರ್ಕೊಂಡು ಹೋಗು ಅಂದಾಗ ನಾವೇನಾದ್ರೂ ಹೋದ್ರೆ, ಯಾರಾದ್ರೂ ನಮ್ಮನ್ನು ಫಾಲೋ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ರಾಮಾಚಾರಿ ಅಣ್ಣ ಬದುಕಿದಾನೆ, ಅವ್ನಿಗೇನೂ ಆಗಿಲ್ಲ ಅಂತ ಅನ್ಕೊಂಡಿದ್ದೆ. ನಾನೇ ಅವ್ರ ಜೊತೆ ಆಟ ಆಡ್ತಾ ಇದ್ದೀನಿ, ಆ ವಿಷಯ ತಿಳಿದು ಬಿಟ್ರೆ ಅವ್ರಿಗೆ ಅಣ್ಣಂಗೆ ತೊಂದರೆ ಕೊಟ್ಬಿಡ್ತಾರೆ ಅಂದಾಗ ಸರಿ ಆಯ್ತು ಅಂತ ಹೇಳ್ತಾರೆ. ಈ ಕಡೆ ಮನೇಲಿ ಒಂದ್ ರೀತಿ ಇನ್ನೂ ಕೂಡ ಆತಂಕ, ತಳಮಳ. ಜಾನಕಿ ಅವ್ರಿಗೆ ಎಂದಿನಂತೆ ಇದ್ದೇ ಇದೆ. ಆ ಕಡೆ ಚಾರು ಅಂತೂ ತನ್ನ ಗಂಡನ ಬದುಕಿಸ್ಕೋಬೇಕು ಅಂತ ತನ್ನ ಲೈಫಲ್ಲಿ ಮುಚ್ಚಿಟ್ಟಿದ್ದಂತ ಆ ಒಂದು ಸುಳ್ಳನ್ನ ಕೂಡ ಬಿಚ್ಚಿಟ್ಬಿಟ್ಲು. ತನ್ನ ಮದುವೆಯ ಆ ಒಂದು ರಹಸ್ಯವನ್ನ ಬಿಚ್ಚಿಟ್ಲು. ಅದು ರಾಮಾಚಾರಿಗೂ ಕೂಡ ಕೇಳಿಸಿರತ್ತೆ, ಬಿಕಾಸ್ ಆತ ಸ್ಪಂದನೆಯನ್ನ ಕೊಡ್ತಾ ಇದ್ರು. ನಂತರ ಈ ಕಡೆ ಚಾರು ನಾನು ಇದನ್ನ ಬೇಕು ಅಂತ ಮಾಡಿದ್ದಲ್ಲ, ನನ್ನ ಪ್ರೀತಿ ನನಗೆ ಕಳ್ಕೊಂಡ್ಬಿಡ್ಬೋದು ಅನ್ನೋ ಭಯದಿಂದ ಮಾಡಿದ್ದೆ ಹೊರತು ಅದರಿಂದ ಯಾವುದೇ ರೀತಿಯ ಕೆಟ್ಟುದ್ದೇಶ ಕೂಡ ಇತ್ತಿಲ್ಲ ಅಂತ ಕೂಡ ಹೇಳಿದ್ದು. ಆದರೆ ಗುರುಗಳು ನಂದಾದೀಪನ ತಗೊಂಡು ಬರಬೇಕಾಗತ್ತೆ. ಇನ್ನೂ ಕೂಡ ರಾಮಾಚಾರಿ ಜೀವನ ಉಳಿಸೋದು ಸುಲಭ ಅಲ್ಲ, ಇನ್ನೂ ಕೂಡ ಕಾಠಿಣ್ಯವಾಗಿದೆ. ಹಾಗಾಗಿ ಅದು ತುಂಬಾ ಕಷ್ಟಕರ ಆಗಿರೋದ್ರಿಂದ ಕಪಾಲಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ನಂದಾದೀಪವನ್ನ ತೆಗೆದುಕೊಂಡು ಬಾಮ, ಅದರ ಸಹಾಯದಿಂದ ರಾಮಾಚಾರಿ ಪ್ರಾಣನ ಉಳಿಸಬಹುದು ಅಂತ ಹೇಳ್ತಾರೆ. ಆದ್ರೆ ಪ್ರಾರಂಭದಲ್ಲಿ ಚಾರುಗೆ ಬೆಟ್ಟಕ್ಕೆ ಹೋಗೋಕೆ ಭಯ ಆಗುತ್ತೆ. ಅಮಾವಾಸ್ಯೆ ದಿನ ಏನ್ ಮಾಡುದು ಅಂತ ಹೆದರ್ಕೊಂಡು ಕೂತಿದ್ರೆ ಅವಳ ಮನಸ್ಸು ಬಂದು ಅವಳನ್ನ ಎಚ್ಚರಿಸುತ್ತೆ. ರಾಮಾಚಾರಿ ಕೂಡ ನಿನ್ಗೂ ಇದೇ ರೀತಿ ಸ್ಥಿತಿ ಬಂದಿದ್ರೆ ಇದೇ ರೀತಿ ಸುಮ್ಮನೆ ಇರ್ತಿದ್, ನಾ ಹೋಗಿ ತಗೊಂಡ್ ಬರ್ತಿರ್ಲಿಲ್ವಾ, ಗಂಡನ ಹಾಕಿ ಪ್ರೀತಿ ಮಾಡ್ತೀನಿ, ಹೀಗೆ ನೋಡ್ಕೋತೀನಿ ಅಂತ್ಯ, ಅದನ್ನ ಬಿಟ್ಟು ಇದೇನಿದು ಈ ರೀತಿ ಹೆದರ್ಕೋತಿದ್ಯಲ್ಲ ಅಂತ. ಒಮ್ಮೆಲೆ ಚಾರು ನಿರ್ಧಾರ ಮಾಡೇ ಬಿಡ್ತಾಳೆ, ಕಪಾಲಿ ಬೆಟ್ಟಕ್ಕೆ ಹೋಗಿ ನನ್ನ ಗಂಡನ ಪ್ರಾಣ ಉಳಿಸೋಕೆ ಆ ಒಂದು ನಂದಾದೀಪನ ತಗೊಂಡು ಬರುವುದು ಅಂತ. ನಂತರ ದೇವಿ ಮುಂದೆ ನಿಂತು ಅವತ್ತು ನನ್ನ ರಾಮಾಚಾರಿನ ಒಂದ್ ಮಾಡು ಅಂತ ಹೇಳಿದೆ, ನಿನ್ನ ಸನ್ನಿಧಿಯಲ್ಲೇ ನಮ್ಮ ಮದುವೆ ಆಯಿತು, ಇವತ್ತು ನನ್ನ ಗಂಡನ ಪ್ರಾಣ ಉಳಿಸೋದಕ್ಕೋಸ್ಕರ ಕಪಾಲಿ ಬೆಟ್ಟಕ್ಕೆ ಹೋಗ್ತಿದ್ದೇನೆ, ಆ ನಂದಾದೀಪನ ತಗೊಂಡು ಬರೋಕೆ ನೀನೇ ನನಗೆ ರಕ್ಷಾ ಕವಚವಾಗಿರ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಕಪಾಲಿ ಬೆಟ್ಟದ ಇತಿಹಾಸ ಕೂಡ ತಿಳ್ಕೊತಾಳೆ. ಅಲ್ಲಿ ಹೋದವ್ರು ಯಾರು ಕೂಡ ವಾಪಸ್ ಬರೋದಿಲ್ಲ, ಬಂದ್ರೆ ಅದೃಷ್ಟ ಅಂತ ಕೂಡ ಹೇಳಿರ್ತಾರೆ. ಆ ಒಂದು ದುರ್ಗಮ ಪ್ರದೇಶದಲ್ಲಿರುವ ಕಾಠಿಣ್ಯ ಬೆಟ್ಟವನ್ನ ಪ್ರವೇಶ ಮಾಡೇ ಬಿಡ್ತಾಳೆ ಚಾರು ಅಮಾವಾಸ್ಯೆ ದಿನದಂದು. ಆದ್ರೆ ಇಲ್ಲಿ ರಾಮಾಚಾರಿ ವೇಷದಲ್ಲಿರ್ತಕ್ಕಂಥ ಕೇಕೆ ACP ದೇವ್ ಮುಂದೆ ಬರ್ತಾನೆ. ರಾಮಾಚಾರಿ ರೂಪದಲ್ಲಿ ಬಂದಿದ್ದ 1 2 3 4 ಅಂತ ಲೈಟ್ ಕಾಂಬಿನೇಷನ್ ಅಲ್ಲಿ ಬಾರಿಸೇ ಬಿಡ್ತಾನೆ. ಇದು ನನಗೆ ಸುಪಾರಿ ಕೊಟ್ಟಿದ್ದಕ್ಕೆ, ಇದು ನನಗೆ ಹಾಸ್ಪಿಟ್ಲಲ್ಲಿ ಸಾಯಿಸೋಕೆ ಬಂದಿದ್ದಕ್ಕೆ, ಇದು ನನಗೆ ಊಟ ಕೊಡದೇ ಇರೋದಕ್ಕೆ, ಇದು ನನಗೆ ನನ್ನ ಮನೆಯವ್ರಿಗೆ ತೊಂದರೆ ಕೊಟ್ಟಿದ್ದಕ್ಕೆ ಅಂತ ಹೇಳಿ ಬಾರಿಸಿ ಫೈನಲಿ ಎತ್ತಾಕೊಂಡು ಹೋಗಿ ಒಂದು ರೂಮಲ್ಲಿ ಕೂಡ ಹಾಕೇ ಬಿಡ್ತಾನೆ. ಕೂಡ ಹಾಕೋದು ಅಷ್ಟೇ ಅಲ್ಲ, ನೀನು ಏನೇನು ಮಾಡಿದ್ಯಾ, ಏನು ತಪ್ಪು ಮಾಡಿದ್ಯಾ, ಯಾಕೆ ಮಾಡಿದ್ಯಾ, ನನ್ನನ್ನು ಯಾಕೆ ಈ ರೀತಿ ಶಿಕ್ಷೆ ಹಾಕಿಸ್ತಾ, ಇದರಿಂದ ಇರೋದು ಯಾರು, ಎಲ್ಲ ಸತ್ಯ ಕೂಡ ಹೇಳಬೇಕು ಅಂತ ಹೇಳ್ತಾರೆ. ಆದರೆ ACP ದೇವ್ ಯಾವುದೇ ಸತ್ಯ ಕೂಡ ಹೇಳೋಕೆ ತಯಾರಿಲ್ಲ. ನಾನು ಹೇಳಲ್ಲ ಅಂದಾಗ ಒಂದು ಹಾಕೊಂಡು ರುಬ್ತಾನೆ ನೋಡಿ ಕೇಕೆ, ಒಂದೇ ಸತಿಗೆ ಹೇಳ್ತೀನಿ ಅಂತ ಹೇಳೇ ಬಿಡ್ತಾರೆ. ಈಗ ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೋತೀನಿ, ನೀನು ಮಾಡಿದ ಕರ್ಮಕಾಂಡ ಎಲ್ಲ ಅದರಲ್ಲಿ ರೆಕಾರ್ಡ್ ಆಗುತ್ತೆ ಹೇಳಬೇಕು ಅಂತ. ಫೈನಲಿ ACP ದೇವ್ ಇದಕ್ಕೆಲ್ಲ ಕಾರಣ ರಾಮಾಚಾರ್ಯ ಅತ್ತೆ ಮಾನ್ಯತಾ, ಅವರು ನನ್ನ ಸ್ನೇಹಿತರು, ಅವರು ಹೇಳಿದ್ರು ನನ್ನ ಮಗಳು ರಾಮಾಚಾರಿನ ಮದುವೆ ಆಗಿದ್ದಾಳೆ, ಅವಳು ಅವನಿಂದ ದೂರ ಆಗಬೇಕು ಅಂತ. ಆಗ ಅದೇ ರೀತಿ ಇರ್ತಕ್ಕಂಥ ಕೇಕೆ ನಮ್ಗೆ ಸಿಕ್ಕಿದ್ರು. ಹಾಗಾಗಿ ಕೇಕೆನ ನಾವು ಮನೆ ಕಳಿಸಿ ಅವನ ಕೇಸ್ಗಳನ್ನೆಲ್ಲ ರಾಮಾಚಾರಿಗೆ ಹಾಕಿಸಿ ಕೇಕೆ ಹೆಸರಲ್ಲಿ ಅವನ್ನ ಜೈಲಿಗೆ ಕಳಿಸಿದ್ವಿ.
ಇದೆಲ್ಲ ಕೂಡ ಮಾಡಿದ್ದು ಮಾನ್ಯತಾ ಅವ್ರ ಜೊತೆ ಸೇರಿಕೊಂಡು ನಾನೇ ಅಂತ ಹೇಳೇ ಬಿಡ್ತಾರೆ ಸತ್ಯನ. ಇದೆಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಆಗ್ತಿದ್ದಾಗೆ ನೋಡು, ಬಾಲಾಗಿಲ್ಲ ಬಿಚ್ಚಿದೆ ಅಂದರೆ ಇದನ್ನು ತಗೊಂಡು ಎಲ್ಲಿ ಸೇರಬೇಕು ಅಲ್ಲಿ ಸೇರಿಸ್ಬಿಡ್ತೀನಿ ಅಂತ. ದಯವಿಟ್ಟು ರಾಮಾಚಾರಿ ಅದನ್ನು ಮಾತ್ರ ಮಾಡಬೇಡ, ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ತಾರೆ. ನೋಡು, ಇನ್ನು ಮುಂದೆ ರಾಮಾಚಾರಿನ ಕೊಲ್ಸೋಕೆ ಹೋಗೋದು, ತೊಂದರೆ ಮಾಡೋದು ಇದ್ಯಾವುದು ಕೂಡ ಮಾಡೋ ಹಾಗಿಲ್ಲ. ಮಾಡಿದ್ರೆ ನಿನ್ನ ಅಸ್ತ್ರ ನನ್ನ ಹತ್ರ ಇದೆ, ಅದನ್ನು ಖಂಡಿತ ರಿವೀಲ್ ಮಾಡ್ತೀನಿ. ಈ ವಿಡಿಯೋ ಎಲ್ಲರೂ ಕೂಡ ರೆಕಾರ್ಡ್ ಆಗಿದೆ ಅಂತ. ಜೊತೆಗೆ ನೀನೊಬ್ಬನೇ ಅಲ್ಲ, ನಿನ್ನ ಅಕ್ಕಪಕ್ಕದಲ್ಲಿದ್ದಾರಲ್ವ ವೈಶಾಖ, ಮಾನ್ಯತಾ, ಅವರನ್ನು ಕೂಡ ಬಿಡೋದಿಲ್ಲ. ಎಲ್ಲನೂ ಒಟ್ಟಿಗೆ ಕರ್ಕೊಂಬಂದು ಒಂದೇ ಸತಿಗೆ ರುಬ್ಬಿಡ್ತೀನಿ ಅಂತ ಹೇಳ್ತಾರೆ. ಆದರೂ ಕೂಡ ಕೈ ಕಡಿತಿದ್ಯಲ್ಲ, ಎಷ್ಟು ಹೊಡೆದ್ರೂ ಕೂಡ ನೀನು ಮತ್ತೆ ಮತ್ತೆ ಹೊಡಿಬೇಕು ಅಂತ ಅನಿಸುತ್ತೆ ಅಂತ ಹೇಳಿ ದಬ್ಬಂತ ನೂಕಿ ಅಲ್ಲಿಂದ ಲಾಕ್ ಹಾಕೊಂಡು ಹೊರಟೇ ಬಿಡ್ತಾನೆ. ಈ ಕಡೆ ಚಾರು ಅಲ್ಲಿ ಬೆಳಕು ಜ್ಯೋತಿ ಕಾಣಿಸಿರ್ಬೇಕಿದ್ರೆ ಇಲ್ಲಿ ಅನ್ಸುತ್ತೆ ನಂದಾದೀಪನ ಬೆಳೆಸ್ಕೊಂಡು ಹೋಗೋದು ಜ್ಯೋತಿ ಕಾಣಿಸೇ ಬಿಡ್ತು ಅಂತ ಖುಷಿಪಟ್ಟು ಹೋಗ್ತಿದ್ರೆ ಅಲ್ಲಿ ಮನುಷ್ಯ ರೂಪದ ರಕ್ಕಸರಿದ್ದಾರೆ. ಎಲ್ಲರೂ ಕೂಡ ಸುತ್ತುವರಿತಾರೆ. ಅಲ್ಲಿ ಮಾಟಗಾತ ಕೂಡ ಗುರುಗಳ ರೂಪದಲ್ಲಿ ದೇವಿನ ಪೂಜೆ ಮಾಡ್ತಿದ್ದಾರೆ. ಶಕ್ತಿನ ಪಡ್ಕೊಳ್ಳೋದಕ್ಕೆ ನರಬಲಿ ಕೊಡಬೇಕಾಗಿದೆ. ಅದರಲ್ಲೂ ಮುತ್ತೈದೆಯ ಬಲಿಯನ್ನು ಕೊಟ್ಬಿಟ್ರಂತೂ ತುಂಬಾನೇ ಸ್ಟ್ರಾಂಗ್ ಆಗಿಬಿಡ್ತಾರೆ ಅಂತ. ಹಾಗಾಗಿ ಈಕೆ ಮುತ್ತೈದೆ, ಗುರುಗಳು ಹೇಳಿದ್ದಾರೆ ನರಬಲಿಯಲ್ಲಿ ಮುತ್ತೈದೆನ ಕೊಟ್ಟರೆ ನಮಗೆ ಇನ್ನೂ ಶಕ್ತಿ ಜಾಸ್ತಿ ಆಗುತ್ತೆ ಅಂತ. ಹಿಡ್ಕೊಂಡು ನಡೀರೋ ಅಂತ ಹೇಳಿ ಎಳ್ಕೊಂಡು ಹೋಗ್ತಾ ಇದ್ರೆ, ಯಾರು ನೀವಲ್ಲ, ನನ್ನ ಗಂಡನ್ನ ಬದುಕಿಸ್ಕೋಬೇಕು, ನಂದಾದೀಪ ತೊಗೊಂಡು ಹೋಗಬೇಕು ಬಿಡಿ ಅಂತ ಹೇಳಿದ್ರು ಕೂಡ ಈ ಕಡೆ ನರಬಲಿ ಕೊಡೋಕೆ ಮುಂದಾಗ್ತಿದ್ರೆ ನೀವು ನನ್ನನ್ನು ಬಲಿ ಕೊಟ್ಬಿಡ್ತೀರಾ ಅಂತ ಚಾರು ಹೆದ್ರೋಗ್ತಿದ್ದಾಳೆ. ಅವಳಿಗೆ ಅಲ್ಲಿ ಗಂಡನ ಪ್ರಾಣ ಉಳಿಸ್ಕೋಬೇಕಾಗಿದೆ, ಅವಳ ಪ್ರಾಣಕ್ಕಿಂತ ಹೆಚ್ಚಾಗಿ. ಫೈನಲಿ ಆ ರೆಕ್ಕಸರು ಎಲ್ಲರೂ ಕೂಡ ಸೇರಿಕೊಂಡು ಗುರುಗಳ ಮುಂದೆ ಕರ್ಕೊಂಡು ಬರ್ತಿದ್ದಾಗೆ ಕೇಕೆ ಆಗಿ ನಗ್ತಿದ್ದಾರೆ. ದೇವಿ ನಿನ್ನ ಬಲಿ ಬಂದು ಬಿಡ್ತು, ಅದು ಮುತ್ತೈದೆ ಬಲಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ನಂತರ ದೇವಿ ಪೂಜೆ ನಡೀತಾ ಇದೆ. ಬಲಿ ಕೊಡೋದಕ್ಕೆ ಚಾರುನ ಆ ಕಡೆ ಕೇಕೆ ಅಣ್ಣನ ಹತ್ರ ಹೋಗಿದ್ದಾನೆ. ನಮ್ಮ ಅತ್ತಿಗೆ ಇದ್ರಲ್ಲ ಅವ್ರು ಎಲ್ಲಿ ಅಂತ ಆಶ್ರಮದಲ್ಲಿ ಕೇಳ್ತಿದ್ರೆ ಅವರು ಕಪಾಲಿ ಬೆಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಈ ಕಡೆ ಗುರುಗಳು, ಹೌದಪ್ಪ ನಾನೇ ಹೇಳಿದ್ದು, ಕಪಾಲಿ ಬೆಟ್ಟಕ್ಕೆ ಹೋಗ್ಲೇಬೇಕಾಗಿತ್ತು ನಂದಾದೀಪ ತರೋದಕ್ಕೆ, ಇಲ್ಲ ಅಂದ್ರೆ ರಾಮಾಚಾರಿ ಪ್ರಾಣನ ಉಳಿಸೋದು ಕಷ್ಟ ಆದ್ರೆ ಅದು ತುಂಬಾನೇ ಭಯಂಕರವಾದಂಥದ್ದು, ಹೋದವರು ವಾಪಸ್ ಬರುವುದೇ ಕಷ್ಟ ಅಂದಾಗ ಕೇಕೆನೆ ಅಲ್ಲಿಗೆ ಹೊರಟೇ ಬಿಡ್ತಾನೆ. ಹೋಗಿದ್ದೆ ತಡ ಅಲ್ಲಿ ಎಲ್ಲ ಕಡೆ ಹುಡುಕ್ತಿದ್ದಾನೆ, ಕಗ್ಗತ್ಲು ಕಾಣಿಸ್ತಿಲ್ಲ. ಒಂದು ಕಡೆ ಜ್ಯೋತಿ ಕಾಣಿಸ್ತದೆ. ಬೆಳಕನ್ನ ನೋಡಿ ಅಲ್ಲೇ ಇರಬಹುದಾ ಅಂತ ಅನ್ಕೋತಿದ್ದಾನೆ. ಜೊತೆಗೆ ಚಾರುವಿನ ಗೆಜ್ಜೆ ಕೂಡ ಕಿತ್ತು ಹೋಗಿದೆ, ಅದು ಅವನ ಕೈಗೆ ಸಿಗುತ್ತೆ. ಇದನ್ನ ನೋಡ್ತಿದ್ರೆ ಅದಕ್ಕೆ ಅಪಾಯದಲ್ಲಿದ್ದಾರೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಿದ್ದಾಗ ಈ ಕಡೆ ಎಲ್ಲ ರೀತಿ ಪೂಜೆನ ಮಾಡಿ ಚಾರುನ ಬಲಿ ಕೊಟ್ಟೇ ಬಿಡಬೇಕು. ಅಷ್ಟರಲ್ಲಿ ಕೇಕೆ ಎಂಟ್ರಿ ಕೊಟ್ಟೇ ಬಿಡ್ತಾನೆ. ಈ ಕಡೆ ನಾ ಕೇಕೆನ ನೋಡಿದ್ದೆ, ಅವಳಿಗೆ ಸಮಾಧಾನ ಆಗತ್ತೆ. ಜೊತೆಗೆ ನನ್ನ ಗಂಡನ ಪ್ರಾಣ ಉಳಿಸ್ಬೇಕು ಅನ್ನೋದೇ ಆ ಕ್ಷಣದಲ್ಲೂ ಕೂಡ ಅವಳಿಗೆ ಅನ್ನಿಸ್ತಿರುವುದು. ಫೈನಲಿ ಕೇಕೆಯ ಮನುಷ್ಯ ರೂಪದ ರಾಕ್ಷಸ ರೂಪದ ಮನುಷ್ಯರನ್ನ ಫೈನಲಿ ಚೆಂಡಾಡಾಗ್ಬಿಡ್ತಾನೆ. ಒಳ್ಳೆ ಚೆಂಡು ಬಾರಿಸ್ದಾಗೆ ಒಬ್ಬೊಬ್ರಿಗೂ ತಿರುಗಿಸಿ ಬಾರಿಸಿ ಬೆಂಡ್ ಮಾಡಿ ಫೈನಲಿ ತನ್ನ ಅತ್ತಿಗೆನ ಕರ್ಕೊಂಡು ವಾಪಸ್ ಆಶ್ರಮಕ್ಕೆ ಆ ನಂದಾದೀಪವನ್ನ ಬೆಳಗಿಸ್ತಾ ಕರ್ಕೊಂಡು ದೀಪದ ಜೊತೆಗೆ ಆಗಮನ ಆಗ್ತಾನೆ. ಅದೃಷ್ಟವಂತೆ ಜೊತೆಗೆ ಎಂಥ ಮೈದಾ ಸಿಕ್ಕಿದ್ದಾನೆ ಅಂತ ಹೇಳ್ತಿದ್ದಾರೆ. ಫೈನಲಿ ಮೈದಾ ಮತ್ತೆ ಅದಕ್ಕೆ ಇಬ್ರು ಕೂಡ ಮುಖಾಮುಖಿ ಆಗಿದ್ದಾಯ್ತು, ಒಂದಾಗಿದ್ದಾಯ್ತು. ಇನ್ನೇನೇ ಇದ್ರು ರಾಮಾಚಾರಿ ಬದುಕಿಸ್ಕೊಳ್ಳೋದು ಒಂದೇ ಬಾಕಿ ಆಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚಿಗೋಸ್ಕರ ವೀಚ್ ಮಾಡೋದನ್ನ ಮರಿ